ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್ ಕನ್ನಡ ಫ್ಯಾಕ್ಟ್ಸ್. ಹಾಯ್ ಫ್ರೆಂಡ್ಸ್, ಈ ದಿನಗಳಲ್ಲಿ ಅನೇಕ ಮಹಿಳೆಯರು ದಾಂಪತ್ಯ ಜೀವನಕ್ಕೆ ಬೆಲೆ ನೀಡುತ್ತಿಲ್ಲ. ತಮ್ಮ ಪತಿಯಂದಿರಿಗೆ ಮೋಸ ಮಾಡುತ್ತಾ ವೈವಾಹಿಕ ಬಂಧಕ್ಕೆ ಅರ್ಥವಿಲ್ಲದಂತೆ ಮಾಡುತ್ತಿದ್ದಾರೆ. ಮತ್ತೊಬ್ಬರೊಂದಿಗೆ ಅಕ್ರಮ ಸಂಬಂಧ ಇಟ್ಟುಕೊಂಡು ಜೀವನವನ್ನು ನಾಶ ಮಾಡಿಕೊಳ್ಳುತ್ತಿದ್ದಾರೆ. ಆದರೆ ಒಬ್ಬ ಮಹಿಳೆ ತನ್ನ ಗಂಡನೊಂದಿಗೆ ಇರದೆ ಬೇರೊಬ್ಬ ಪುರುಷನೊಂದಿಗೆ ವಿವಾಹೇತರ ಸಂಬಂಧ ಇಟ್ಟುಕೊಂಡಾಗ ಈ 6 ತಪ್ಪುಗಳನ್ನು ಖಂಡಿತವಾಗಿಯೂ ಮಾಡುತ್ತಿರುತ್ತಾಳೆ. ನಂಬರ್ 1. ಒಬ್ಬ ಮಹಿಳೆ ತಪ್ಪು ಮಾಡುತ್ತಾ ತನ್ನ ಪತಿಗೆ ಸಿಕ್ಕಿಬಿದ್ದಾಗಲೂ ಸಹ ಆಕೆ ಅಡ್ಡಾದಿಡ್ಡಿಯಾಗಿ ವಾದಿಸುತ್ತಾಳೆ. ತಾನು ತಪ್ಪು ಮಾಡಿದ್ದೇನೆ ಎಂದು ಒಪ್ಪಿಕೊಳ್ಳದೆ ಪತಿಯಿಂದಲೇ ತಾನು ತಪ್ಪು ಮಾಡಬೇಕಾಯಿತು ಎಂದು ವಾದಿಸುತ್ತಾಳೆ. ಮತ್ತೊಬ್ಬರೊಂದಿಗೆ ಸಂಬಂಧ ಇಟ್ಟುಕೊಳ್ಳಲು ಕಾರಣವು ಗಂಡನೇ ಎಂಬಂತೆ ವಾದವನ್ನು ಬದಲಾಯಿಸುತ್ತಾಳೆ. ತಾನು ಯಾವುದೇ ತಪ್ಪು ಮಾಡಿಲ್ಲ ಎಂಬ ಭಾವನೆಯಲ್ಲಿ ಇರುತ್ತಾಳೆ. ನಂಬರ್ 2. ಅನೇಕ ಮಹಿಳೆಯರು ತಾವು ವಿವಾಹೇತರ ಸಂಬಂಧ ಇಟ್ಟುಕೊಳ್ಳುವುದರಿಂದ ಯಾರಿಗೂ ಯಾವುದೇ ನೋವಾಗುವುದಿಲ್ಲ ಎಂದು ಭಾವಿಸುತ್ತಾರೆ. ಅಲ್ಲದೆ ತಾವು ತಪ್ಪು ಮಾಡುತ್ತಿರುವ ಬಗ್ಗೆ ಯಾರಿಗೂ ಸಿಗುವುದಿಲ್ಲ ಎಂದು ತಿಳಿದುಕೊಳ್ಳುತ್ತಾರೆ. ಆದರೆ ತಪ್ಪು ಮಾಡಿದವರು ಯಾವಾಗಲಾದರೂ ಒಮ್ಮೆ ಸಿಕ್ಕಿಬೀಳುವುದು ಖಚಿತ ಎಂಬ ವಿಷಯವನ್ನು ಅವರು ತಿಳಿದುಕೊಳ್ಳಲು ಸಾಧ್ಯವಾಗುವುದಿಲ್ಲ. ನಂಬರ್ 3. ಅನೇಕ ಮಹಿಳೆಯರು ತಮ್ಮ ಅಕ್ರಮ ಸಂಬಂಧವನ್ನು ಕೊನೆಗೊಳಿಸಿದ ನಂತರವೂ ಅವರೊಂದಿಗೆ ಸ್ನೇಹವನ್ನು ಮುಂದುವರಿಸಲು ಬಯಸುತ್ತಾರೆ. ಆದರೆ ಅದು ಅವರು ಮಾಡುವ ಅತಿ ದೊಡ್ಡ ತಪ್ಪಾಗುತ್ತದೆ. ಒಂದು ಬಾರಿ ತಪ್ಪು ಮಾಡಿ ಅದನ್ನು ಬಿಟ್ಟ ನಂತರ ಮತ್ತೆ ಅವರೊಂದಿಗೆ ಸ್ನೇಹ ಮಾಡಿದರೂ ಅದು ಸ್ನೇಹದಲ್ಲಿ ನಿಲ್ಲುವುದಿಲ್ಲ. ನಂಬರ್ 4. ಅನೇಕ ಮಹಿಳೆಯರು ಅಕ್ರಮ ಸಂಬಂಧ ಇಟ್ಟುಕೊಂಡ ನಂತರ ಆ ಬಂಧವನ್ನು ಕಡಿದುಕೊಳ್ಳಲು ಹೆಚ್ಚು ಇಷ್ಟಪಡುವುದಿಲ್ಲ. ಒಂದು ವೇಳೆ ದೂರವಾಗಲೇಬೇಕಾದರೆ ಎದುರಿನ ವ್ಯಕ್ತಿ ನೋವಿಗೆ ಒಳಗಾಗುತ್ತಾನೆ ಎಂದು ಯೋಚಿಸುತ್ತಾರೆಯೇ ಹೊರತು ತಮ್ಮ ಪತಿಯ ಜೀವನ ಏನಾಗಬಹುದು ಎಂದು ಮಾತ್ರ ಯೋಚಿಸುವುದಿಲ್ಲ. ನಂಬರ್ 5. ಅನೇಕ ಅಕ್ರಮ ಸಂಬಂಧಗಳು ಯಾವಾಗಲೂ ಸರಿಯಾಗಿ ನಡೆಯುವುದಿಲ್ಲ. ಆ ಅಫೇರ್ಗಳು ಕೂಡ ಮಧ್ಯದಲ್ಲಿ ಬ್ರೇಕ್ ಆಗುವುದು ಮತ್ತೆ ಸೇರಿಕೊಳ್ಳುವುದು ನಡೆಯುತ್ತಲೇ ಇರುತ್ತದೆ. ಆದರೆ ಇದರಿಂದ ಅವರ ಜೀವನ ಹಾಳಾಗುತ್ತದೆ. ವೈವಾಹಿಕ ಜೀವನ ಮತ್ತೆ ಸರಿಯಾಗಿ ಸಾಗುತ್ತದೆ ಎಂಬ ಸಣ್ಣ ಆಶಯವೂ ಇರುವುದಿಲ್ಲ. ನಂಬರ್ 6. ಅನೇಕ ಮಹಿಳೆಯರು ವೈವಾಹಿಕ ಜೀವನದಲ್ಲಿ ಸಂತೋಷ ಇಲ್ಲದ ಕಾರಣ ಮತ್ತೊಬ್ಬರೊಂದಿಗೆ ಅಫೇರ್ ಇಟ್ಟುಕೊಂಡಿದ್ದೇವೆ ಎಂದು ಒಪ್ಪಿಕೊಳ್ಳುವುದಿಲ್ಲ. ತಾವು ಮಾಡಿದ ತಪ್ಪಿಗೂ ಕೂಡ ಗಂಡನ ಮೇಲೆ ಆರೋಪ ಹೊರಿಸಿ ಅತ್ಯಂತ ಕೆಟ್ಟದಾಗಿ ಮಾತನಾಡುತ್ತಾರೆ.